ಹಿಂಗ್ ಸೂರ್ಯನ ಕಿರಣ ಹಿಂಗ್ ಹೊಡೆದ್ರೆ ಮೇಲೆ ಫ್ಲಾಶ್ ಆಗಿ ಬೌನ್ಸ್ ಆಗುತ್ತೆ ರಿಪೀಟ್. ಏನಕ್ಕೆ ಹೇಳು? ಆ ಕನ್ನಡಕ ನೋಡ್ಬಿಟ್ಟು ಹಿಂಗೆ ತಡೆಯೋ ಒಂದ್ ನಿಮಿಷ ಕೂಲಿಂಗ್ ಗ್ಲಾಸು ರೈಬನ್ ಆ ಕಂಪನಿಯನ್ನೇ ನಾಚಿಕೆ ಬಿದ್ದು ಬಿಡ್ಬಿಡ್ಬೇಕು ಲೋಪರ್ ನನ್ ಮಗನು. ಒಂದ್ ತಿಂಗಳಿಗೆ 1 ಲಕ್ಷ ಕೊಟ್ಟು ಸರ್ವಿಸ್ ಮಾಡಿಸ್ತಾನೆ ಗಾಡಿನ, ಅಂದ್ರೆ ಇದನ್ನ ಗ್ಲಾಸ್ ನ. ನಿನ್ನಂತವ್ರಿಂದ ನಮ್ಮಂತ ಸಿಂಗಲ್ ಗಳಿಗೆಲ್ಲ ಉಳಿಗಲ್ಲ ಇಲ್ಲ. ಟ್ರಾಫಿಕ್ ಅಷ್ಟು ಸಿಗ್ನಲ್ ಬಿದ್ದೈತೆ, ಯಾವನ ಬಂದ್ಬಿಟ್ಟು ಈಗ 3 ಗಾಡಿ ಕಂಟಿನ್ಯೂಸ್ ಚಟ್ 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 ಹಂಗೆ ಆಕ್ಸಿಡೆಂಟ್. ಹೈಡ್ ಮಾಡ್ತೀಯ ನೋಡಿ ಆಪ್, ಹೈಡ್ ಮಾಡಿ ಫೋನ್ ಪೇ ನಲ್ಲಿ ಕ್ಯಾಶ್ ಎಷ್ಟೇ ತೋರ್ಸೋ ನೀನು. ಯಾವ್ದು ಮೂವಿ ಕಾಟೇರ? ಪುನೀತ್ ರಾಜ್ಕುಮಾರ್ ತಮ್ಮ ನೀನ್ ಮಲಗಿರೋ ವಿಡಿಯೋ ಎಲ್ಲ ಐತೆ, ಪಬ್ಲಿಷ್ ಮಾಡಕ್ ಬಿಡ್ತೀರಿ. ಅಲ್ಲ ನಿನ್ಕ ನನ್ ಡಯಟ್ ಐಟಮ್ ಕೊಟ್ರೆ ತಿನ್ನಲ್ಲ. ಏಯ್ ನೀನ್ ಈ ತರ ಬುದ್ಧಿಗಳು ಬಿಟ್ಟು ಬಾಳೆ ಜೀವನ ಬಾಳ ಮಾಡಲ್ಲ, ಉದ್ದಾರ ಆಗ್ತೀಯ ಲೈಫಲ್ಲಿ. ಹಾಯ್ ಹಲೋ ನಮಸ್ಕಾರ ದೇವ್ರು. ಸೊ ಎಲ್ಲರೂ ಹೇಗಿದ್ದೀರಾ? ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಏನೋ ಅಪರೂಪಕ್ಕೆ ಬಡವ್ರ ಮಕ್ಕಳು ವಿಡಿಯೋ ಮಾಡ್ತೀವಿ, ಸಪೋರ್ಟ್ ಮಾಡೋದು ಬಿಡೋದು ನಿಮ್ಮ ಕೈಲಿರೋದು. ಫೈನಲಿ ನಾವು ಇವತ್ತು ಏರ್ಪೋರ್ಟ್ಗೆ ಹೋಗ್ತೀವಿ. ಈ ವ್ಲಾಗು ಸಂಡೇ ಸ್ಪೆಷಲ್ ಅನ್ನೋದಕ್ಕಿಂತ ಕೆಲಸನೂ ಇರುತ್ತೆ. ಕೆಲ್ಸದ ಜೊತೆ ಒಂದು ಏರ್ಪೋರ್ಟ್, ಒಂದು ಲಾಂಗ್ ರೈಡು ನಮ್ಮ ಮಚ್ಚನ ಜೊತೆ. ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡ್ತೀವಿ, ಯಾವ ಥರ ಫನ್ ಮಾಡ್ತೀವಿ, ಆ್ಯಂಡ್ ಆಫೀಸಲ್ಲಿ ಯಾವ ಥರ ಫನ್ ಮಾಡ್ತೀವಿ. ಅದರಲ್ಲೂ ಸಂದೀಪ್ನು ಮನೆಗೆ ಬಂದಿದ್ದಾನೆ ನನ್ನ ಪಿಕ್ ಮಾಡೋಕ್ಕೆ. ಏನು ಮಾಡ್ತೀರಾ, ಶರ್ಟ್ ಟೈಟ್ ಆಗಿಬಿಟ್ಟೈತೆ ಅಂದ್ಬಿಟ್ಟು ಇನ್ನೊಂದು ಶರ್ಟ್ ಹಾಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಸೊ ಅವ್ನ ಮನೆಗೆ ಹೋಗ್ಬಿಟ್ಟು ಶರ್ಟ್ ಚೇಂಜ್ ಮಾಡಿಕೊಂಡು ಸೊ ಏರ್ಪೋರ್ಟ್ಗೆ ಹೋಗೋಣ. ಅಂಟಿಲ್ ದೆನ್ ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾವು ಏನೋ ಸ್ವಲ್ಪ ವಿಡಿಯೋ ಮಾಡ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ಬೆಳೆಸಿ. ಇನ್ಸ್ಟಾಗ್ರಾಮಲ್ಲಿ ಏನೋ ಸ್ವಲ್ಪ ಬೆಳೀತಾ ಇದ್ದೀವಿ, ಯೂಟ್ಯೂಬಲ್ಲಿ ಅದೇ ಥರ ಬೆಳೆಸಿ ಅಷ್ಟೇ. ನಾನು ಕುಡ್ದಿಲ್ಲ ಮಚ್ಚ. ಏಯ್ ಕುಡಿ ಬಾ. ಏಯ್ ಸಾಕ್ ನಿಲ್ಸಲಿ. ನನ್ನ ಅವಮಾನ ಮಾಡ್ಬೇಡ. ಆಯ್ತು ನಿಮ್ಗೆ ಅವಮಾನ ಮಾಡಕ್ಕೆ. ಕಪ್ಪು ಹೋಯ್ದ್ಬಿಟ್ಟಿದ್ರು ಕಣೋ. ಕೆಳಗಡೆ ಹೋಯ್ತು. ಓ ಇವ್ನು ಮಾಡ್ತಾರದು ಇವಾಗ ಏನಂತ ಗೊತ್ತಾಯ್ತು ನನ್ನ ಮಗನ್, ನಂಗೆ ಗೊತ್ತಾಯ್ತಲ್ಲ. ಏನ್ ಹೇಳ ಏನ್ ಹೇಳಿ ಏನ್ ಹೇಳ ಬೇಡ ಬೇಡ ಇರ್ಲಿ ಹೇಳ. ಏ ಆಫ್ ಮಾಡು ವಿಡಿಯೋ ಆಫ್ ಮಾಡು ಫಸ್ಟ್. ಇಲ್ಲ ವಿಡಿಯೋ ಬೇಡ, ಆಫ್ ಮಾಡ್ಬೇಡ ಸರ್. ಡೇಟ್ ಅಂದ್ಬಿಟ್ಟು ನಮ್ಮ ಮಗ ಇವಾಗ ಕಾಫಿ ಟೀ ಎಲ್ಲ ಕುಡಿತಾವನೆ ಅಂತ ಇದ್ದೀನಿ. ಇವತ್ತು ಯಾವ ಮೇಲ್ ಅಂದೆ ನೀನು? ತಡಿಯಲ್ಲೇ ಆಫ್ ಮಾಡ. ಆಫ್ ಮಾಡಿದ್ಮೇಲೆ ನಿಪ್ಪಟ್ಟು ಚೆನ್ನಾಗೈತೆ ತಿನ್ನು, ಅದು ಫುಲ್ ಲೋ ಕ್ಯಾಲರೀಸ್ ತಿನ್ನೋ ಶಿಶಾ. ಬೇಲ್ಪುರಿ ಲೋಕಲ್ ಇರುತ್ತೆ. ಸ್ಪೂನ್ ಕೊಟ್ಟಿಲ್ಲ ಯಾಕೆ? ಹೌದು ನಾವ್ ರೈತರ ಮಕ್ಕಳು ಅದಕ್ಕೆ. ಜಾಮ್ ಬಿಸಿ ಇದೆ ಅನ್ಸುತ್ತೆ. ಓ ಬಿಸಿ ಬಿಸಿ ಫುಲ್ ಬಿಸಿ ಇದೆ ಬ್ರಾ. ಲೇ ನೋಡೋ ಪ್ಲೀಸ್. ಅಲ್ಲ ಕಣ, ಜಾಮು ಬಿಸಿ ಐತೆ ಬಿಡ. ಇಲ್ಲಿ ಜಾಮು ಸಾರಿ ಸ್ವೀಟ್ ಇರುತ್ತೆ, ಆ ಸ್ವೀಟ್ ಅಲ್ಲಿ ಇರೋದು ಡಿಪ್ ಮಾಡ್ಕೊಂಡು ತಿಂದ್ರೆ ಸಪ್ಪಗಿಲ್ಲ ಇನ್ನೇನ ಬರುತ್ತೆ. ಡಯಟ್ ಅಂದಲ್ಲ ಮೊನ್ನೆ ಇನ್ನು ಮತ್ತೆ. ಏಯ್ ಚಿಟ್ ಡೇ ಇವತ್ತು. ಯಾವ್ದು ಯಾವ ಡೇ? ಚಿಟ್ ಡೇ. ಯಾವಾರ ಇವತ್ತು? ಸಂಡೇ. ಸುಂಡೆ ಸಂಡೇ 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 ಮಾತ್ರ ಚಿಡ್ಡೆನಾ? ಏನೇನ್ ತಿಂದೆ ಮಧ್ಯಾಹ್ನದಿಂದ? ಏನೇನ್ ತಿಂದೆ ಮಧ್ಯಾಹ್ನದಿಂದ? ಏನ್ ತಿಂದ್ರೆ ಪ್ಲೇಟ್ ಫುಲ್ ಬಿರಿಯಾನಿ. ಇಲ್ಲ ತಿನ್ನಿಲ್ಲ. ಕುಷ್ಕ ಆಮೇಲೆ ಅಷ್ಟೇ ತಿಂದಿದ್ದ. ಇವಳು ಹರ್ಷಿತನ ತಗೊಬಂದ್ಲು, ಅವಳ ಜೊತೆ ಹೋಗಿ ತಿನ್ಕೊಂಬಂದ ಆಚೆ. ನಾನೇನು ತಿನ್ನಿಲ್ಲ. ಮತ್ತೆ ಇವಾಗ ಈ ನಿಪ್ಪಟ್ಟು ಮಸಾಲ. ನಿಪ್ಪಟ್ಟು ಮಸಾಲ ಬೇಲ್ಪುರಿ ಅಂತಾರೆ. ನಿಪ್ಪಟ್ಟಿತ್ತು ಅದಳಿ, ಅದಕ್ಕೆ ನಿಪ್ಪಟ್ಟು ಮಸಾಲ. ನಾನು ತಿಂದಿಲ್ಲ, ನಾನು ಮುಟ್ಟೆ ಇಲ್ಲ ಅದನ್ನ. ನಿಪ್ಪಟ್ಟು ತಿಂದೇ ಇಲ್ವಾ ನೀವು? ಮಾತಾಡು ಬಸುರು. ಯೂಟ್ಯೂಬ್ ಅಲ್ಲಿ ಮಾತಾಡಂಗಿಲ್ಲ. ಯೂಟ್ಯೂಬ್ ಅಲ್ಲಿ ಇದ್ದಾಗ ಒಂಥರ ಸರಿ, ಹುಡ್ಗಿರ್ ಇದ್ದಾಗ ಒಂಥರ ಮಾತಾಡು, ಹುಡ್ಗಿರ್ ಇಲ್ದಿರೋ ತರ ಒಂಥರ ಮಾತಾಡು. ರೇ ಎಂಥ ಕಳ್ಳ. ಒಂದಿನ ನಮಗೆ 5 ರೂಪಾಯಿ ಟೀ ಕೊಡ್ಸಿಲ್ಲ. ಎಲ್ಲ ಆರ್ಡರ್ ಮಾಡೋಣ. ಹೌದೌದೌದು. ಇಬ್ರು ಹುಡುಗಿರ್ ಬಂದವ್ರೆ ಅಂತ ಎಲ್ಲ ಆರ್ಡರ್ ಹೌದೌದೌದು. ಎಲ್ಲ ಆರ್ಡರ್ ಮಾಡೋಣ. ಏಯ್ ಕೂಡ ಮಗ ತರ್ಸ ತಿಂತಾ ಇದಾರೆ ಸಂದೀಪ. ಆ ಹುಡುಗಿರ್ಗಂದ್ರೆ ನೀಟಾಗೆ ಆರ್ಡರ್ ಮಾಡಿ ತಗೊಂಡ್ಬಂದು ಕೊಡೋದು, ತಿನ್ಸೋದು. ತಿನ್ಸಿದ್ ಏನೇನ್ ಹೇಳ್ಬಿಡ್ರಿ, ತಪ್ಪ ತಿಳ್ಕೊತಾರ ಜನ. ಆಲ್ರೆಡಿ ತಪ್ಪೆ ಕಣ ನೀನು. ನಾನು ಒಳ್ಳೆಯವನ, ನಂಬಲ್ಲ ಯಾರು ಇದ್ದಾರೋ. ಏರ್ಪೋರ್ಟ್ಗೆ ಯಾವಾಗ ಹೋಗೋಣ? ಎಷ್ಟು ಗಂಟೆಗೆ? ಇದು 6 ಗಂಟೆ ಬಿಡ. ಟೈಮ್ ಎಷ್ಟು ಇವಾಗ? 4 ಗಂಟೆ. 5 ಹೋಗೋಣ. ಹೋಗೋಣ ಏರ್ಪೋರ್ಟ್. ಅಲ್ಲ ನಿನ್ಕ ನನ್ ಡಯಟ್ ಐಟಮ್ ಕೊಟ್ರೆ ತಿನ್ನಲ್ಲ. ಏಯ್ ನೀನ್ ಈ ತರ ಬುದ್ಧಿಗಳು ಬಿಟ್ಟು ಬಾಳೆ ಜೀವನ ಬಾಳ ಮಾಡಲ್ಲ, ಉದ್ದಾರ ಆಗ್ತೀಯ ಲೈಫಲ್ಲಿ. ಅದೇ ಸ್ವಿಶ್ ಅಲ್ಲಿ ಆರ್ಡರ್ ಮಾಡೋದು, ಉಶ್ ಅಲ್ಲಿ ಆರ್ಡರ್ ಮಾಡೋದು, ಇವೆಲ್ಲ ಫಸ್ಟ್ ಬಿಡ.
ಅದ್ ಆಲ್ಕೋಹಾಲ್ ಟೆಸ್ಟರ್ ಏನಕ್ಕೆ ಇಟ್ಕೊಂಡಿರೋದು? ನೀನ್ ಕುಡಿತೀಯಾ ಎಣ್ಣೆನ? ಅದೇ ರೇ ತಮ್ಮ ಬರೀ ಇವತ್ತು ಒಂದು ಹಿಡ್ಕೊಟ್ನಾಳ. ನಾಯಿ ಕೆಲ್ಸ ಮಾಡ್ಬಿಡು ನೀನು. ನಿನ್ ನಾಯಿ ಕೆಲ್ಸ ಮಾಡ್ಬಿಡು, ಅದೇನಾಗುತ್ತೆ? ನಾಯಿ ಕೆಲ್ಸ ಮಾಡ್ಬಿಡು. ಕುಡ್ಕ ಅಲ್ಲ ಕುಡ್ಕ ಅಲ್ಲ ಅಂತ ಯಾವನ ಹತ್ರ ಹೇಳ್ತಾ ಇದೀಯಾ? ದೊಡ್ಡ ಕುಡ್ಕ ಕಣೋ, ಡಬಲ್ ಆಪಲ್ ಓಡ್ಕ ಒಂದು ನಂಗೆ ರಾ ಕುಡ್ದ ಘಟ ಕಣೋ ನೀನು. ಲೇ ಡಬಲ್ ಆಪಲ್, ಅದು ಗ್ರೀನ್ ಆಪಲ್ ಬೇಕು ವಿತ್ 7 ಅಪ್ ಸ್ಪ್ರೈಟು ಚಿಕನ್ ಲೆಗ್ ಪೀಸು. ಲೇ ತಮ್ಮ, ನೀನ್ ಮಲಗಿರೋ ವಿಡಿಯೋ ಎಲ್ಲ ಐತೆ, ಪಬ್ಲಿಷ್ ಮಾಡಕ್ ಬಿಡ್ತೀರಿ. ಲೇ ಯಾರಂಡಲ್ಲಿ ಬಿದ್ದಿರೋ ಲೋಪರ ನೀನು ಈ ತರ ಎಲ್ಲ ತಿನ್ಸೋದು ಕುಡ್ಸೋದೆಲ್ಲ ಮಾಡಿ ನಮ್ಗೆ ಇಕ್ತಿಯ ನನ್ ಮಗನ್ ನೀನ್. ಲೇ ತಮ್ಮ, ಅವ್ರಿದ್ದಾಗ ಅವ್ರು ತರ್ಸ್ಕೊಡ್ತಾನೆ. ಹಾ ಅವ್ರಿದ್ದವು ಏನಪ್ಪ ಇಲ್ಲ ತಿನ್ನಿ. ಸೊ ಶಿಷ್ಯ ಇದ್ರಲ್ಲಿ ಅವನೇ, ಯಾವ್ದ್ರಲ್ಲಿ ಡಯಟ್ ಅಲ್ಲ ಅವನೇ. ಸೊ ಅದಕ್ಕೆ ನಾವೇ ಕುಡಿತಿದ್ದೀರಿ ಅಣ್ಣ ಕೋಲ್ಡ್ ಕಾಫಿ. ದಯವಿಟ್ಟು ಹಾಟ್ ಕಾಫಿ ನಾವು ಕುಡಿತೀವಿ. ಯಾರಿಗೆ? ಅಂತವೆಲ್ಲ ಬೇಡ. ಕೋಲ್ಡ್ ಗೀಲ್ಡು ಹಂಗೇನಿದ್ರು ಹಾ ಮಜಾ. ನೀನ್ ಸರಿಯಾಗಿ ತಿನ್ಕೊಂಡ್ ಬಂದಿದ್ಯಾ ನನ್ನ ಮಗನೇ. ಲೇ ತಮ್ಮ ಬ್ರಾ, ಮಧ್ಯಾಹ್ನ 1:30 ಎದ್ದೆ. ಸ್ನಾನ ಮಾಡ್ದೆ. ಏಯ್ ಬಿರಿಯಾನಿ ತಗೊಂಡ್ಬರ್ತೀನಿ ಅಂತ ತಗೊಂಡ್ಬರಪ್ಪ ಅಂದೆ. ಮನೆತನ ಬಂದೆ. ಸಂದೀಪ್ ಸಖತ್ತಾಗೈತೆ. ಏ ಡಯಟ್ ಮಚ್ಚ ನೀನು, ಡಯಟ್. ಹಾ ಅಪ್ಪ ಸ್ವಲ್ಪ ಕುಡ್ದು ಕೊಡು ಅಂತ ವಾಪಸ್ ಕೊಟ್ಟಿದ್ದು. ಯಾವ್ದು ಮೂವಿ? ಕಾಟೇರ? ಪುನೀತ್ ರಾಜ್ಕುಮಾರ್ ಕಂಡ್ರೆ ಆಕ್ಚುಲಿ ಅವನು ಮಾಡ್ಬೇಕು. ರೇ ಒನ್ರೆ ಮಿಸ್ಟರ್ ಸಂದೀಪ್ ಯಾವ ಕ್ಯಾಮ್ರಾ ಆಫ್ ಮಾಡ. ಲೇ ಸ್ನ್ಯಾಪ್ ಹಾಕಿದ್ರೆ ಕ್ಯಾಮ್ರಾ ಆಗಬಾರ್ದ ಫೋಟೋ? ಏನ್ಗೆ ಸ್ಟೋರಿಗೆ ಬೇರೆ ಹಾಕ್ತೀಯಾ? ಏನಂತ ಹಾಕ್ತಿಯಾ? ಕಾಫಿ ವಿತ್ ಮೈ ಗರ್ಲ್ ಫ್ರೆಂಡ್ ಅಂತ ಹಾಕ್ತಿಯಾ? ಹಂಗಂದಿದೆ 2 ಹಿಡಿತಿದ್ನಲ್ಲೋ. ಹಾಕಿ ಸ್ವಿಶ್ ಅಂತ ಕಾಣಿಸ್ಬೇಕಾ? ಮತ್ತೆ ತಡಿ ಒಂದ್ ನಿಮಿಷ, ತಿರುಗಿಸ್ತಾ ಇದೀನಿ. ಅಟ್ಲೀಸ್ಟ್ 30 ಗಾಡಿ ಆದ್ರೂ ಬರ್ತವೆ. ಆಡಿಟ್ ಮಾಡಿ ಕಳ್ಸು. ಹೊಡಿಯ ಬೇಗ. ಫಿಲ್ಟರಾ? ಇನ್ಸ್ಟಾಗ್ರಾಮ್ ಆಮೇಲೆ ಕಣ ಫಿಲ್ಟರ್ ಹಾಕೋದು. ಹೊಡಿಯ ಬೇಗ. ಏಯ್ ಮಾಡೋ, ಏಯ್ ಪ್ಲೀಸ್. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪ್ಲೀಸ್ ಮುಂದೆ ಹಾಕ್. ಏಯ್ ಹಾಕೋ. ಮೈಕಲ್ ಜಾಕ್ಸನ್ ನಮ್ಮ ಮಣ್ಣು. ಇಲ್ಲ ಹೊಡಿಯಾ. ನಮ್ಮ ಶಿಷ್ಯ ನಮ್ಮ ಸಂದೀಪ್ ಕಾಟೇರ ಮೂವಿ ಜೋಶು ಇನ್ನ ಕ್ರೇಜ್ ಅಲ್ಲ ಅವನೇ. ನಮ್ ಬಾಸು ಪಾಪ ಎಲ್ಲೋ ಅವ್ರೆ, ಆದ್ರೂ ಅವ್ರ ಮೂವಿ ಕ್ರೇಜ್ ಅಂತೂ ಬಿಟ್ಟಿಲ್ಲ. ಏನ್ ಮಾಡ್ತೀರಾ, ಹುಡುಗಿ ಜೊತೆ ಕಾಫಿ ಕುಡ್ದು ಅಭ್ಯಾಸ ಆಗ್ಬಿಟ್ಟೈತೆ. ಪೂರ್ಣ ಆಗೋ ನಮ್ಗೆಲ್ಲ ಇಕ್ಬಿಟ್ಟ. ನಮ್ಗಾದ್ರೆ ಏನು ಕೊಡ್ಸಲ್ಲ, ಅವ್ರಿಗಾದ್ರೆ ಇವತ್ತೇನೇ ಒಂದ್ 2,000 ಖರ್ಚು ಮಾಡ್ಬಿಟ್ಟ ಅವ್ರಿಗೋಸ್ಕರ. ಏನ್ ಮಾಡಕ್ಕಾಗಲ್ಲ. ಇವಾಗ ಏರ್ಪೋರ್ಟ್ ಹೋಗ್ತಾ ಇದೀರ ಆದ್ಮೇಲೆ ಬೆಂಗಳೂರು ಅಂದ್ಮೇಲೆ ಟ್ರಾಫಿಕ್ ಅನ್ನೋದು ಗ್ಯಾರಂಟಿ. 100% ಟ್ರಾಫಿಕ್ ಅಂತೂ ಇದ್ದೇ ಇದೆ. ಹೋಗಾಗದ್ಮೇಲೆ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ಅನ್ನೋದು ನಮ್ಗೆ ಪ್ಲಾನ್ ಇಲ್ಲ. ನೈಟ್ ಒಂದ್ ರೌಂಡ್ ಹಾಕ್ಬಿಟ್ಟು ಫ್ರೆಂಡ್ಸ್ ಮಾತಾಡ್ಕೊಂಡು ನಾವು ಹೋಗೋದು T2ಗೆ. T2 ಹೋಗ್ಬಿಟ್ಟು ಫುಲ್ ಫೋಟೋಗ್ರಾಫಿ ಲವರ್ ಅಂದ್ರೆ ನಮ್ ಸಂದೀಪ. ಅವ್ನಿಗೊಂದ್ 2 ಫೋಟೋ ಹೊಡೆದ್ಬಿಟ್ಟು ಕೊಡೋಣ. ಯಾಕಂದ್ರೆ ಅವ್ರಿಗೆ ಹುಡುಗಿರ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದಾರೆ. ಅದಕ್ಕಾಗಿ ನಾವು ಫೋಟೋ ಶೂಟ್ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಮಾಡಿಲ್ಲ ಅಂದ್ರೂ ಇದಿರಲ್ಲ, ಬೆಲೆ ಇರಲ್ಲ. ಮುಗಿಸ್ಕೊಂಡು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಅಂದ್ರೆ ಊಟ ಗೀಟ ಮಾಡ್ಕೊಂಡು ಆದ್ರೆ MG ರೋಡ್ ಕಡೆಯಿಂದ ಬರೋಣ. ಏನೋ ಮಗ MG ರೋಡ್ ಕಡೆಯಿಂದ ಬರೋಣ. ಏನ್ ಇನ್ಸಿಡೆಂಟ್? ಯಾವ ವಿಡಿಯೋ ಶೇರ್ ಮಾಡ್ತೀಯ? ಸಾಂಗ್ ಆಡಿದ್ರಿ ನಾವು. ನೀನಾ ಇವಾಗ ಯಾರು? ನೀನ್ ಆಡೋ ನೋಡೋಣ ಇವಾಗ. ಬೇಡ, ಸಾಂಗ್ ಬಂದ್ರೆ ಮಾತ್ರ ಆಡ. ಯಾವ ಸಾಂಗು?
ಕನ್ನಡ ತಮಿಳ ತೆಲುಗ ನಾವು ಒಪ್ಪಟ ಕನ್ನಡಿಗರಲ್ಲವೇ ಯಾರಿಗೋಸ್ಕರ ಈ ಸಾಂಗ್ ಡೆಡಿಕೇಟ್ ಮಾಡ್ತಾ ಇರೋದು ನಿಮ್ಮ ಕಣ್ಣು ತುಂಬಾ ಚೆನ್ನಾಗಿದೆ ಎಲ್ಲದು ಡಿಸೈನ್ ಮಾಡಿಸಿರೋದು ಕಣ್ಣಿಂದು ಕೂಲಿಂಗ್ ಗ್ಲಾಸ್ ಪರ್ಮನೆಂಟ್ ಅದು ಎಷ್ಟು ಕಾಸ್ಟ್ ಇರಬೇಡ ನಿಮ್ದು ಕೂಲಿಂಗ್ ಗ್ಲಾಸ್ ಅದು ಯಾವ ಬ್ರ್ಯಾಂಡ್ ಹೆಸರು ಏನೋ ಗೊತ್ತಾಗಿಲ್ವಲ್ಲ ನಮ್ಗೆ ಸಂದೀಪ್ ಬ್ರ್ಯಾಂಡ್ ಇದು ಎನಿ ಟೈಮ್ ಕೂಲ್ ಎಲ್ಲ ಇರುತ್ತಾ ಅದು ತೋರಿಸಿ ಇನ್ನೊಂದ್ಸಲಿ ಕೂಲಿಂಗ್ ಗ್ಲಾಸ್ ತೋರಿಸಿ ಸ್ವಲ್ಪ ನಾಚಿಕೆ ಸ್ವಭಾವ ನಿಂಗೆ ಏನ್ ಮಾಡಕ್ ಆಗಲ್ಲ ಹೋಗೋಣ ಅಂತ ಏರ್ಪೋರ್ಟ್ ಅಲ್ಲಿ ಇದೀವಿ ಮುಗ್ಸನ ಏನೇನಾಗುತ್ತೆ ಎಲ್ಲ ಕವರ್ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋದಲ್ಲಿ ಕವರ್ ಮಾಡೋಣ ಎಕ್ಸ್ಪ್ಲೇನ್ ಮಾಡ ಏನಾಯ್ತು ಏನ್ ಎಕ್ಸ್ಪ್ಲೈನ್ ಮಾಡಾಕೋ ಎಲ್ಲ ಮಜಾ ಮತ್ತೆ ವಿಡಿಯೋ ಮಾಡ್ಬೇಕಾನೇನೋ ನೀನ್ ಯಾವ ಅದೇ ನಾನು ಫ್ಲಾಶ್ ಲೈಟ್ ಆನ್ ಮಾಡ ಎಲ್ಲೋಲೆ ನಾನು ಮೈಕ್ ಆನ್ ಮಾಡಿಲ್ಲ ಅವನ್ನೆಲ್ಲ ಟ್ರಾಫಿಕ್ ಐತೆ ನಾನು ಆನ್ಸರ್ ಮಾಡ್ಬೇಕು ತಡಿಯೋ ಟ್ರಾಫಿಕ್ ಐತೆ ನನಗೆ ಮರ ಸೌಂಡ್ ರಪ್ಪ ಅಂತ ಬಂದಿದ್ ನೋಡಿ ಅಲ್ಲ ರಕ್ತ ಇಲ್ಲಿ ಬರ್ತೈತಾ ಕಸ್ಟಮರ್ಗ ಕಸ್ಟಮರ್ಗೆಲ್ಲ ಮತ್ತೆ ಅವ್ನಿಗೆ ಬುದ್ಧಿರೋನು ಇಸ್ಕೊಂಡಿರೋನ್ಗೆ ಹಂಗಾರೆ ಮುಂದೆ ಬಂದ ಅವ್ನು ಸಡನ್ ಆಗಿ ಪ್ಯಾಸೆಂಜರ್ ಹೇಳ ಪ್ಯಾಸೆಂಜರ್ ನೀನು ಅವ ಸ್ವಾಮಿ ಫೋನ್ ಚಾರ್ಜಿಂಗ್ ಸೊ ಇವಾಗ ಟರ್ಮಿನಲ್ 1 ಪಿಕಪ್ ಟರ್ಮಿನಲ್ 1 ಹಾ VIP ಟರ್ಮಿನಲ್ ಹೋಗೋಣ ಹೋಗ್ತಿದ್ವಿ ಡಿಪಾರ್ಚರ್ಗ ಡಿಪಾರ್ಚರ್ ಹೋಗಿದ್ದು ಟ್ರಾಫಿಕ್ ಅಷ್ಟು ಸಿಗ್ನಲ್ ಬಿದ್ದೈತೆ ಯಾವನ ಬಂದ್ಬಿಟ್ಟು ಈಗ 3 ಗಾಡಿ ಕಂಟಿನ್ಯೂಸ್ ಚಟ್ 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 ಹಂಗೆ ಆಕ್ಸಿಡೆಂಟ್ ನಿರ್ಗಮನ ಡಿಪಾರ್ಚರ್ ಅಂದ್ರೆ ನಿರ್ಗಮನ ನಿರ್ಗಮನ ಅಂದ್ರೆ ಅದೇ ಎಕ್ಸಿಟ್ ಬಂದ್ಬಿಟ್ಟು ಇಳಿಯೋದಲ್ಲ ನನ್ನ ಮಕ್ಕಳ ನನಗೆ ಇಂಗ್ಲಿಷ್ ಆಗಮನ ಕಣ. ಆಗಮನ ಅಂದ್ರೆ ವೆಲ್ಕಮ್ ಬರೋದು ಕಣ ಡಿಪಾರ್ಚರ್ ಅಂದ್ರೆ ಏನ್ರ ಡಿಪಾರ್ಚರ್ ಇಲ್ಲಿಂದ ಹೋಗೋದು ಓ ಲೇ ಅದೇ ಇಳಿ ಇಂಗ್ಲಿಷ್ ಓದಿದ್ದೀನಿ ಅಂತ ಇಂಗ್ಲಿಷ್ ಸುಮ್ಮನೆ ಗೊತ್ತಿಲ್ಲ ಅಂದ್ರೆ ಯಾಕೆ ಇದ್ ಹಲೋ ನಾವು ಸುತ್ಕೊಂಡು ಯಾರ ಫೋನ್ ಮೇಲೆ ಫೋನ್ ಹೊಡಿತಾವ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ ಗುರುಗಳೇ ಹೇಳ್ರಿ ಹಾಕದೆ ಏ ಕಾಣಿಸುತ್ತೆ ನೋಡ್ರಿ ಏನ್ ಹಿಂಗಂದ್ಬಿಡ್ರಿ ಸರಿ ನೋಡ್ತೀನಿ ತಡ್ರಿ ಸೊ ಇವಾಗ ಒಂದ್ ಫೋಟೋ ಶೂಟ್ ಮಾಡ್ಕೊಂಡ್ಬಿಡೋಣ ಒಂದ್ ರೌಂಡ್ ಸಂದೀಪ್ ಪ್ಲೀಸ್ ಮ್ಯಾನ್ ಪ್ಲೀಸ್ ಟೇಕ್ ಮೈ ಪಿಕ್ಚರ್ ತಡಿ ತಡಿ ಹೇಳಿ ಏನು 5 ನಿಮಿಷ ಟೈಮ್ ಕೊಡ್ತಾನ ಮರ್ಯ 5 ನಿಮಿಷ ಟೈಮಾ ಹಾ ಒಂದ್ ಫೋಟೋ ಹೊಡಿ ಅನ್ಬೇಡ ನಮಗೆ ಫಸ್ಟ್ ಬೇಜಾರಾಗೋದು ಏನ್ ಗೊತ್ತಾ ಇದ್ದ ಕಳ್ಳನ್ ಮಗ ತೋರ್ಸಿ ನೀನು ಮಗ ತೋರ್ಸಿದ್ರು ಈ ನನ್ನ ಮಗನು ಎಷ್ಟು ನೀಟಾಗಿ ಒಂದು ಫೋಟೋ ತೆಗಿದೀವಿ ಅಂದ್ರೆ ಇವನಿಗೆಲ್ಲ ಹುಡುಗಿರವ್ರೆ ನಾವು ಸಿಂಗಲ್ ಗಳು ಸಾಯ್ತಾ ಇದೀವಿ ಕಾರಣ ಏನಂದ್ರೆ ನಿನ್ನಂತವ್ರಿಂದಾನ ಕಣ ನಮ್ಮಂತ ಸಿಂಗಲ್ ಗಳಿಗೆಲ್ಲ ಉಳಿಗಲ್ಲ ಇಲ್ಲ ಲೇಯ್ ಇವಾಗ ಎಷ್ಟು ಚೆನ್ನಾಗಿ ಫೋಟೋ ತೆಗ್ದಿದ್ದೀನಿ ನಂದು ಒಂದೇ ಫೋಟೋ ಚೆನ್ನಾಗಿ ತೆಗ್ದಾನೆ ಎಲ್ಲ ಬ್ಲರ್ ಮಾಡಿ ಇಟ್ಟಿದ್ಯಾ ಕುಡ್ದಿರೋಂತರ ಕೈಯೆಲ್ಲ ಆಡ್ತೀಯಾ ಕುಡ್ದಿದ್ಯಾ ನನ್ನ ಮಗನ್ ನೀನು ಏಯ್ ಎಂಥ ಕಳ್ಳನ ಮಕ್ಳು ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಸೊ ಇವಾಗ ನಾವ್ ನಿಂತಿದ್ದು ಮರ್ಯಾದ ಟರ್ಮಿನಲ್ ಒನ್ ಮರ್ಯಾದ ಟರ್ಮಿನಲ್ 1 ಅಲ್ಲಿ ಸೊ ಈಗ ಒಂದು 5 to 10 ಮಿನಿಟ್ಸ್ ಬಿಡ್ತಾರೆ 2 ಮಿನಿಟ್ಸ್ 2 ನಿಮಿಷ ಬಿಡ್ತಾರೆ ಸೊ ಆ ಗ್ಯಾಪ್ ಅಲ್ಲಿ ಒಂದೆರಡು ಫೋಟೋ ತಕೊಂಡು ಸೊ ನಾವ್ ಇವಾಗ ಎಕ್ಸಿಟ್ ಆಗ್ತಾ ಇದೀವಿ ಎಕ್ಸಿಟ್ ಆಗಿ ಯಾವ ಕಡೆ ಹೋಗ್ತೀವಿ ಮರ್ಯಾದ ನಾವು ಟರ್ಮಿನಲ್ 2 ಹೋಗ್ಬಿಟ್ಟು ಅಲ್ಲಿ ಚೆನ್ನಾಗಿರ್ತಲ್ಲ ಫೋಟೋ ತೆಗಿಯೋದು ಸ್ವರ್ಗ ಅದು ಸ್ವರ್ಗ ಫೋಟೋ ಶೂಟ್ ಮಾಡ್ಕೊಂಡು ಸ್ವರ್ಗ ಅಂತಾನೆ ಇನ್ನೊಂದ್ ಜಾಗ ಇದೆ ಸರ್ ಏರ್ಪೋರ್ಟಿಗೆ ತೋರಿಸ್ತೀವಿ ಹೋಟೆಲ್ ತಾಜ್ ಬ್ಯಾಂಗ್ಳೂರ್ ಇಲ್ಲೇನಾ ನಿಯರ್ ತಾಜಲ್ಲೆಲ್ಲ ಹೋಗಿ ಊಟ ಮಾಡೋಷ್ಟು ಸಾವುಕಾರರಲ್ಲ ನಾವು ನಮ್ಮಂತ ಮಿಡಲ್ ಕ್ಲಾಸ್ ಅವರು ಆಸೆ ಕನಸುಗಳು ಅಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಅವರು ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ ಕನಸು ಕಂಡ್ರುನು ದೊಡ್ಡದಾಗಿ ಕಾಣ್ಬೇಕು ಏನ ಮರೆ ಚಿಕ್ಕದಾಗ ಕಂಡ್ರೆ ಚಿಕ್ಕದಾಗಿದ್ದಷ್ಟು ನಾವು ಚಿಕ್ಕದಾಗಿ ಥಿಂಕಿಂಗ್ ಹೋಗುತ್ತೆ ಕಣ ಮರ್ಯಾ ಸಂದೀಪ್ ಏನಂತಾನೆ ನಾನ್ ದುಡ್ಡು ಖರ್ಚು ಮಾಡಲ್ಲ ಅಂತಾನೆ ಅವ್ನ್ ಥಿಂಕಿಂಗ್ ಕೆಳಗಡೆನೆ ಐತೆ ನಾವು ದುಡ್ಡು ಖರ್ಚು ಮಾಡೋರು ಸ್ವಲ್ಪ ಥಿಂಕಿಂಗ್ ಜಾಸ್ತಿ ಮಾಡೋಣ ಆಕ್ಚುಲಿ ಉದಾರ ಆಗೋದು ಅವನೇ ನಾವಂತೂ ಆಗಲ್ಲ ಅದಂತೂ ಗ್ಯಾರಂಟಿ ಯಾರೋ ಪಾರ್ಕಿಂಗ್ ಇದು ಟೀಟು ಪೆನಾಲ್ಟಿ ಟು ಡ್ರೈವರ್ ಹಾಕ್ಲಾ ಹಾಕೋ ತಲೆ ಕರ್ಸ್ಕೊಂಡು ಹಾಕೋ ಗ್ರೂಪ್ ಅಲ್ಲಿ ಹಾಕೋ ಗಾಡಿ ಯಾರ್ದು ನಂದಂತ ಇರ್ಬಾರ್ದು ಅದು 9745 ಸೊ ನಾಗಾರ್ಜುನ ಆಕ್ಚುಲಿ T2 ಅಂದ್ರೇನೆ ಈ ವಿವಿಗೆ ಮೇಜರ್ ಆಗಿ ಫೇಮಸ್ ಏರ್ಪೋರ್ಟ್ ಯಾಕಂದ್ರೆ ಎಲ್ರಿಗೂ ಅಲೋ ಮಾಡ್ತಾರೆ ನಾಗಾರ್ಜುನ ನಾಗಾರ್ಜುನ ಯಾರ್ದ ನೀನ್ ಹಾಕೋ ಸುಮ್ನೆ ಯಾಕೋ ಪ್ಲೀಸ್ ಲುಕ್ ಇನ್ ಟು ಇಟ್ ಅಂತ ಹಾಕೋ ಸಾಕು ಅವ್ರು ಲುಕ್ ಮಾಡ್ಕೊಂತಾರೆ ಹಾಕೊಂತಾರೆ
ಇದು T2. ನೀನ್ ಯಾವ- ಒಳಗಡೆಯಿಂದನೇ ಹೋಗ್ಬೋದು ಆರಾಮಾಗಿ. ಏರ್ಪೋರ್ಟ್ ಜಾಗ ಫುಲ್ 10 ಕಿಲೋಮೀಟರ್. ಏಯ್, ಮಗನ್ ಏನೋ ಅಂತಿದ್ಯಾ? ಜಾಸ್ತಿ ಐತೆ ಇನ್ನ 2370. ಫೋನ್ ಮಾಡ್ತಾನೆ ಇವಾಗ. ಮಾಡ್ತಾನೆ ಇವಾಗ. ಊಬರ್ ಬ್ಲಾಕ್ ಅಲ್ಲಿ ಇರೋದ್ರಿಂದ ನಮ್ ಡ್ರೈವರ್ ಗಳು ಇಲ್ಲಿ ಇರ್ತಾರೆ, ಅದಕ್ಕೆ ಸ್ವಲ್ಪ ಮಾತಾಡ್ಸ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಮೇನ್ ಹೆಂಗೆ ಏನು ಅಂದ್ರೆ, ಈಗ ಆಲ್ರೆಡಿ ಪಾಪ ಒಬ್ಬ ಡ್ರೈವರ್ಗೆ ಪೆನಾಲ್ಟಿ ಹಾಕ್ಬಿಟ್ಟವನೆ ಸಂದೀಪ್, ನಮ್ಮ ಟೀಮ್ ಲೀಡರ್ ಹೆಡ್. ಏನ್ ಮಾಡಕ್ಕಾಗಲ್ಲ, ಅವ್ನ ಮಾತು ಎಲ್ಲರೂ ಕೇಳ್ದ ಡ್ರೈವರ್ಗಳು. ಅದಕ್ಕೆ ಇನ್ನೊಬ್ಬ ಡ್ರೈವರ್ ಸಿಕ್ಕವನೆ, ಅವನಿಗೆ ಮಾತಾಡ್ಸ್ತಾನೆ ಶಿಷ್ಯಾಗ. ಇದು ತಾಜ್ ಹೋಟೆಲ್. ಅದು ಸಂದೀಪ್ ಜಾಸ್ತಿ ಸ್ಟೇ ಆಗ್ತಾ ಇದ್ದ ಜಾಗ ಇದೆ. ಏನ ಭ್ರಮೆ? ಏನೋ ಗಾದೆ ಇದೆ ಕಣೆ. ಏನೇನ್ ಹೇಳು? ಯಾವ ಗಾದೆ? ಹಾ. ಜುಟ್ಟಿಗೆ ಮಲ್ಲಿಗೆ ಹೂ. ಲೇ, ಮಲ್ಲಿಗೆ ಹೂ ತಗೊಳ್ಳೋ ತಾಕತ್ ನನಗೈತೆ, ಜುಟ್ಟಿಗೆ ಮುಡ್ಸಕ್ ಜುಟ್ಟಿಲ್ಲ. ಏನ್ ಮಾಡ್ತೀಯಾ? ನಾನು ಹೇಳ್ತೀನಿ ಕೇಳು. ಹುಡುಗಿ ಇಲ್ಲ. ಹುಡುಗಿ ಇಲ್ಲ, ಅದೇ ಹೇಳ್ತಾ ಇದೀನಿ ನಾನು. ಇನ್ನೊಂದ್ ಹೇಳ್ತೀನಿ ಕೇಳೋ. ನೀನು ಇರೋವಷ್ಟು ದಿನ ನಾನು ಹೇಳ್ತೀನಿ ನೋಡಿ, ಇವಾಗ ಹೇಳ್ತೀನಿ ಕೇಳೋ. ಇವಾಗ ನೀನ್ ಇವತ್ ನೈಟ್ ಮಲಗ್ದವನು ನಾಳೆ ಬೆಳಗ್ಗೆ ಎದ್ದೇಳ್ತಿ ಇಲ್ಲ ಅನ್ನೋದು ಗ್ಯಾರಂಟಿ ಇರಲ್ಲ. ಇರೋವಷ್ಟು ದಿನ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡ್ಬೋದು. ನಾನು ನಮ್ಮ ಮಚ್ಚ ಎಂಜಾಯ್ ಮಾಡ್ತಿರೋ ತರ ನೀನ್ ನಮ್ ತಾಯಿನ ಎಂಜಾಯ್ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ನೀನ್ ಮದ್ವೆ ಆದ್ಮೇಲೆ ನಿನ್ ಕಷ್ಟ ಏನು ಅಂತ ನನ್ಗೆ ಗೊತ್ತಾಗುತ್ತೆ, ಅವಾಗ ಮಾತಾಡ್ತೀನಿ. ಏನಪ್ಪಣ? ಇವಾಗ್ಲೇ ನಮ್ಮನ್ ನಾವ್ ನೋಡ್ಕೊಳಕಾಯ್ತಲ್ಲ, ನಿನ್ ಜೊತೆ ಇನ್ನೊಂದು ಜೀವ ಅಂತ ಬರುತ್ ನೋಡು, ಅವಾಗ ನಿನ್ ಗೊತ್ತಾಗುತ್ತೆ. ಏನಂತೀರಾ? ಕರೆಕ್ಟ್ ಅಲ್ವಾ? 200 ರೂಪಾಯಿ ಚೇಂಜ್ ಹಾಕ್ತೀನಿ. ಊನಪ್ಪ, ಎಲ್ಪ್ ಕೇಳ್ದವ್ರು ನೀನ್ ಇವಾಗ 200 ರೂಪಾಯಿ ಚೇಂಜ್ ಈಗ ನಾನು ಅಲ್ಲಿಂದ ಕರ್ಕೊಂಡ್ ಬಂದಿದ್ದೀನಲ್ಲ, 200 ರೂಪಾಯಿ ಚೇಂಜ್ ಚೇಂಜ್ ಹಾಕ್ಸಿ ನೀನೆ. ಅಮೌಂಟ್ ಇದೆ ಇಲ್ಲ ಅವನ ಹತ್ರ ಅದಕ್ಕೆ ಅಮೌಂಟ್ ಇದೆ, ತೋರ್ಸಪ್ಪ. ತೋರ್ಸು. ಸೋನುಜಿ ಮಿಲಾ. ಹಾಕ್ತೀನಿ ನಾನು, ಇಲ್ಲಾಂದ್ರೆ ಹಾಕ್ತೀನಿ, ತೋರ್ಸು. 2 ಅಕೌಂಟ್ ತೋರಿಸ್ಬೇಕು. ಏನಕ್ಕೆ? ಪುನಃ ಅಲ್ಲ ಆಯ್ತು. ಅದೆಲ್ಲ ಆಗಲ್ಲ. ನೀನು 2 ಅಕೌಂಟ್, ಆಯ್ತು. ಈಗ ಅವ್ನ 2 ಅಕೌಂಟ್ ತೋರಿಸ್ತಾನೆ, ನೀನು 3 ಬೆಲೆ ಹಿಂಗ್ ತೋರಿಸ್ಬಿಟ್ಟು ಹಿಂಗ ಉಜ್ಬಿಟ್ಟು ಕ್ಯಾಶ್ ಹೈಡ್ ಮಾಡ್ತೀಯ ನೋಡಿ ಆ್ಯಪ್. ಹೈಡ್ ಮಾಡಿ ಫೋನ್ ಪೇ ನಲ್ಲಿ ಕ್ಯಾಶ್ ಎಷ್ಟೇ ತೋರ್ಸೋ ನೀನು. ನೋಡ್ದಾ ಮಜಾ? ಹೇಳಿಲ್ಲ ನಾನು ನಿನಗೆ, ಇವಾಗ ಗೊತ್ತಾಗಲ್ಲ ನನಗೆ. ಆ ದುಡ್ಡು ಒಂದೇ ಸಲ ಯಾವಾಗ ಒಂದ್ಸಲಿ ಕಳ್ಕೊಂತೀಯ ನೋಡು, ಡೆಪ್ತ್ ಅಲ್ಲಿ ಫುಲ್. ऑफलाइन जाओ पहले, मैं बोलता हूँ ऑफलाइन जाओ. ಸನ್ಶೇಡ್ ಯಾವ ರೇಂಜಿಗೆ ಚಂದ್ರನೇ ಮುಚ್ಕೊಂಡ್ಬಿಟ್ಟವನೆ. ಸೂರ್ಯನ ಕಿರಣ ಹಿಂಗ್ ಸರಿ ಬಿಡ ನಿಮಿಷ ಬಿಡ. ಬೆರಳ್ ತೆಗಿಯೋಣ, ಒಂದ್ ನಿಮಿಷ ತಡೆಯ. ಸೂರ್ಯನ ಕಿರಣ ಹಿಂಗ್ ಹೊಡೆದ್ರೆ ಹಿಂಗ್ ಸೂರ್ಯನ ಕಿರಣ ಹಿಂಗ್ ಹೊಡೆದ್ರೆ ಮೇಲೆ ಫ್ಲಾಶ್ ಆಗಿ ಬೌನ್ಸ್ ಆಗುತ್ತೆ. ರಿಪೀಟ್ ಏನಕ್ಕೆ ಹೇಳು? ಆ ಕನ್ನಡಕ ನೋಡ್ಬಿಟ್ಟು ಹಿಂಗೆ ತಡೆಯೋ ಒಂದ್ ನಿಮಿಷ. ಕೂಲಿಂಗ್ ಗ್ಲಾಸು ರೈಬನ್ ಆ ಕಂಪನಿಯವನೇ ನಾಚಿಕೆ ಬಿದ್ದು ಬಿಡ್ಬಿಡ್ಬೇಕು ಲೋಪರ್ ನನ್ ಮಗನು. ತೋರ್ಸು, ಕರೆಕ್ಟಾಗಿ ತೋರ್ಸು. ಕಂದ್ರ ಹಿಂಗ್ ಹೊಡೈತಿ ಅಂದ್ರೆ ವಾಪಸ್ ಹಿಂಗೆ ಬೌನ್ಸ್ ಆಗುತ್ತೆ. ಅದು ಸ್ಪೆಷಾಲಿಟಿ. 1 ತಿಂಗಳಿಗೆ 1 ಲಕ್ಷ ಕೊಟ್ಟು ಸರ್ವಿಸ್ ಮಾಡಿಸ್ತಾನೆ ಗಾಡಿನ, ಅಂದ್ರೆ ಇದನ್ನ ಗ್ಲಾಸ್ನ. ಚೆಸ್ಟ್ ಚೆನ್ನಾಗೈತಿ, ಜಿಮ್ಮಿಗೆ ಬೇರೆ ಹೋಗ್ತಾ ಇದ್ವಿ. ಯಾಕೆ ಕಮ್ ಬ್ಯಾಕ್ ಕೊಡ್ತೀನಿ. ಯಾವ ತರ ಏನಕ್ಕೆ ಕಮ್ ಬ್ಯಾಕ್? ಏನಕ್ಕೆ ನಿನ್ಗೆ ಏನಕ್ಕೆ ಜಿಮ್ಗೆ ಹೋಗ್ಬೇಕಂತ ಅನ್ಸ್ತು? ಅದೆಲ್ಲ ಹೇಳಲ್ಲ. ಏನಕ್ಕೆ ಅಲ್ಲ ಹೇಳ. ಹೇಳಲ್ಲ ನಾನು. ಮತ್ತೆ ಹಳೆ ಹುಡುಗಿ ಫೋಟೋಗಳೆಲ್ಲ ತೋರಿಸ್ತಾರೆ. ಫ್ರೆಂಡ್ ಕಣ, ಸುಮ್ಮನೆ ಹೇಳ ಏನಕ್ಕೆ ನಿನ್ಗೆ ಮೋಟಿವೇಶನ್ ಯಾರು ತುಂಬಿದ್ದು ಜಿಮ್ಗೆ ಹೋಗ್ಬೇಕಂತ? ಯಾರು ಇಲ್ಲ, ನನಗೆ ನಾನೇ ತುಂಬಿಸ್ಕೊಂಡೆ ಮೋಟಿವೇಶನ್. ನನಗೆ ನಾನೇ ಮೋಟಿವೇಶನ್ ತುಂಬಿಸ್ಕೊಂಡೆ. ಸಾಕಾ? ನನಗೆ ನಾನೇ ತುಂಬಿಸ್ಕೊಂಡ್ರೆ ಜಾಸ್ತಿ ತುಂಬಿಸ್ಕೊಬಿಡಕ್ಕೆ ಚೆಲ್ಲೋಗ್ಬಿಟ್ರೆ ಕಷ್ಟ. ಮೋಟಿವೇಶನ್ ಯಾವ್ದು AM97 ಇವರು ಗಗನ್ನ ಸಾಕು. ಸಾಕು. ಅದು ಕೂಲಿಂಗ್ ಗ್ಲಾಸ್ ಹೀಟ್ ಆಗ್ಬಿಟ್ಟೈತೆ.